ಜೀವನದಲ್ಲಿ ದೇವರನ್ನು ಹೊರತುಪಡಿಸಿ ಬೇರೆ ಸಾಕ್ಷಿಗಳಿಲ್ಲದ ಕೆಲವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಎಂದು ಯಾರೋ ಒಬ್ಬರು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ತುಂಬ ಸಣ್ಣ ಕತೆ. ಆ ದಿನ ನಾನು ಬೇರೆ ನಗರದಿಂದ ನನ್ನ ನಗರಕ್ಕೆ ಬಂದಿದ್ದೆ ಎಂದು ಅವರು ಹೇಳುತ್ತಾರೆ. ನಾನು ನಿಲ್ದಾಣದಲ್ಲಿ ಇಳಿದಾಗ ಆಟೋ ಚಾಲಕರು ಮುಷ್ಕರದಲ್ಲಿದ್ದಾರೆ ಎಂದು ನನಗೆ ತಿಳಿಯಿತು. ಬಹಳ ಕಷ್ಟಪಟ್ಟು ನಾನು ಈಗಾಗಲೇ ಪ್ರಯಾಣಿಕರಿದ್ದ ಆಟೋವನ್ನು ಕಂಡುಕೊಂಡೆ. ಅದು ಶೇರಿಂಗ್ ಆಟೋ ಆಗಿತ್ತು. ನಾನು ಅದರಲ್ಲಿ ಕುಳಿತೆ. ಆಟೋ ಚಾಲಕ ನನ್ನನ್ನು ನನ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇಳಿಸಿದನು. ಅಲ್ಲಿಂದ ನಾನು ನನ್ನ ಮನೆಗೆ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದೆ. ಸಂಜೆಯಾಗಿತ್ತು. ಆದ್ದರಿಂದ ನಾನು ಮುಂದೆ ಹೋದಾಗ ವಿದ್ಯುತ್ ಕಂಬದ ಮೇಲೆ ಒಂದು ಕಾಗದ ಸಿಕ್ಕಿಕೊಂಡಿರುವುದನ್ನು ನೋಡಿದೆ. ಅದರ ಮೇಲೆ ಯಾರೋ ಪೆನ್ನಿನಿಂದ ಏನೋ ಬರೆದಿದ್ದರು. ಕುತೂಹಲದಿಂದ ಬರೆದದನ್ನು ಓದಲು ನಾನು ಅಲ್ಲಿಗೆ ಹೋದೆ. ನಾನು ಅದನ್ನು ಓದಿದೆ. ಅದರ ಮೇಲೆ ನಾನು ವೃದ್ಧೆ ಎಂದು ಬರೆಯಲಾಗಿತ್ತು. ನನ್ನ 500 ರೂಪಾಯಿ ನೋಟು ಇಲ್ಲಿ ಎಲ್ಲೋ ಬಿದ್ದಿದೆ. ನೀವು ಅದನ್ನು ಕಂಡುಕೊಂಡರೆ ಈ ವಿಳಾಸದಲ್ಲಿ ನನಗೆ ನೀಡಿ. ನಾನು ಮುಂಭಾಗದ ಬೀದಿಯಲ್ಲಿರುವ ಕೊನೆಯ ಮನೆಯಲ್ಲಿ ವಾಸಿಸುತ್ತಿದ್ದೇನೆ. ಕುಟುಂಬದಲ್ಲಿ ಯಾರೂ ಇಲ್ಲ. ನಾನು ಒಬ್ಬಂಟಿಯಾಗಿದ್ದೇನೆ. ಆ ನೋಟು ನಿಮಗೆ ಸಿಕ್ಕರೆ ನನಗೆ ಕೊಟ್ಟರೆ ಅದು ತುಂಬ ಉಪಕಾರವಾಗುತ್ತದೆ. ಇಂಥದ್ದೇನೋ ಬರೆದಿದ್ದರು. ಸಹಾಯ ಮಾಡೋಣ ಅಂದುಕೊಂಡೆ. ಮಾಡೋಣ ಅಂತ ಸುತ್ತಲೂ ಹುಡುಕಲು ಶುರು ಮಾಡಿದೆ. ಆದರೆ ಏನೂ ಸಿಗಲಿಲ್ಲ. ಸೂರ್ಯಾಸ್ತ ಆಗುವ ಹಂತದಲ್ಲಿತ್ತು. ಸೂರ್ಯ ಮುಳುಗುವ ಹಂತದಲ್ಲಿತ್ತು. ಕತ್ತಲಾಗುತ್ತಿತ್ತು. ಮೊಬೈಲ್ನ ಟಾರ್ಚ್ನಿಂದ ನೋಡಿದೆ. ಆದರೆ ಏನೂ ಕಾಣಲಿಲ್ಲ. ಆಮೇಲೆ ಅದು ಯಾರೆಂದು ಏನು ಅಂತ ನನಗೆ ಗೊತ್ತಿಲ್ಲ ಅಂದುಕೊಂಡೆ. ನಾನು ನನ್ನ ಮನೆಯ ಕಡೆಗೆ ನಡೆಯಲು ಪ್ರಾರಂಭಿಸಿದೆ. ನಾನು ಕೆಲವು ಹೆಜ್ಜೆ ನಡೆದಾಗ ಅಲ್ಲಿ ಯಾರಿದ್ದಾರೆ, ಏನಿದೆ ಎಂದು ನೋಡಬೇಕು ಎಂದು ಯೋಚಿಸಿದೆ. ಮುಂದೆ ಇರುವ ಓಣಿಯಲ್ಲಿರುವ ಕೊನೆಯ ಮನೆಯ ಕಡೆಗೆ ಹೋದೆ. ಅದು ಒಂದು ಕೊಳಚೆ ಪ್ರದೇಶ. ಅದು ಒಂದು ಸಣ್ಣ ಮನೆ. ನಾನು ಬಾಗಿಲು ತಟ್ಟಿದೆ. ಸ್ವಲ್ಪ ಸಮಯದ ನಂತರ ಒಬ್ಬ ವೃದ್ಧೆ ಒಳಗಿನಿಂದ ಹೊರಬಂದಳು. ಅವಳು ಕೋಲಿನ ಸಹಾಯದಿಂದ ನಿಂತಿದ್ದಳು. ಆ ವೃದ್ಧೆ ಕೇಳಿದಳು, ಮಗನೇ, ನಿನಗೇನು ಬೇಕು ಹೇಳು. ನಾನು ಹೇಳಿದೆ, ನಿನ್ನ 500ರ ನೋಟು. ಅದನ್ನು ನಿನಗೆ ಕೊಡಲು ಬಂದಿದ್ದೇನೆ. ನಾನು ಬೇರೆ ಊರಿಂದ ಬಂದಿದ್ದೇನೆ. ನಾನು ನನ್ನ ಮನೆಯ ಕಡೆಗೆ ಹೋಗುತ್ತಿದ್ದೆ. ಕಾಗದದ ಮೇಲೆ ಬರೆದ ಆ ನೋಟನ್ನು ಹುಡುಕಿದೆ. ಸಿಕ್ಕಿತು. ನಾನು ಹೊರಟು ಹೋಗುತ್ತಿದ್ದೆ. ಅವಳು ಕೈ ಮುಗಿದಳು. ನಾನು ಹೇಳಿದೆ, ಏನಾಯಿತು? ಮಗನೇ, ಇಲ್ಲಿಯವರೆಗೆ 50ರಿಂದ 60 ಜನರು ಬಂದಿದ್ದಾರೆ. ಎಲ್ಲರೂ ಬಂದು 500ರ ನೋಟು ಸಿಕ್ಕಿದೆ ಎಂದು ಹೇಳಿದರು. ನನ್ನ 500ರ ನೋಟು ಬಿದ್ದಿಲ್ಲ. ಅದನ್ನು ನನಗೆ ಯಾರೋ ಸಹಾಯ ಮಾಡುವ ನೆಪದಲ್ಲಿ ಕಂಬಕ್ಕೆ ಆ ರೀತಿ ಬರೆದಿರಬಹುದು. ನನಗೆ ಅದು ಬೇಡ. ನಾನು ಚೆನ್ನಾಗಿದ್ದೇನೆ ಎಂದಳು. ನಾನು, ಬೇಡ ತಾಯಿ, ದಯವಿಟ್ಟು ಇಟ್ಟುಕೊಳ್ಳಿ, ನನಗೆ ಸಿಕ್ಕಿದೆ ಎಂದು ಹೇಳಿದೆ. ಬೇಡ ಮಗನೇ, ಕಥೆಗಳನ್ನು ಕೇಳುವುದನ್ನು ನಿಲ್ಲಿಸಿ. ನನ್ನ ನೋಟು ಬೀಳಲಿಲ್ಲ. ನಿನಗೆ ಅದು ಹೇಗೆ ಸಿಗುತ್ತದೆ ಎಂದು ಹೇಳಿದಳು. ನಾನು, ತಾಯಿ, ದಯವಿಟ್ಟು ಇಟ್ಟುಕೊಳ್ಳಿ ಎಂದು ಹೇಳಿದೆ. ಅವಳ ಪಾದಗಳನ್ನು ಮುಟ್ಟಿದೆ, ನಮಸ್ಕರಿಸಿದೆ. ಬಹಳಷ್ಟು ಬೇಡಿಕೊಂಡೆ, ಬಹಳಷ್ಟು ಪ್ರಾರ್ಥಿಸಿದೆ. ನಂತರ ಆಕೆ ಅದನ್ನು ಇಟ್ಟುಕೊಂಡಳು. ನಂತರ ಅವಳು ಹೇಳಿದಳು, ಕೇಳು, ಯಾರೋ ನನಗೆ ಸಹಾಯ ಮಾಡಲು ಬಯಸಿದ್ದರು. ಅದಕ್ಕಾಗಿಯೇ ಅವನು ಈ ರೀತಿ ಉಪಾಯ ಮಾಡಿರಬಹುದು. ಜನರು ಸಹಾಯ ಮಾಡಿದರು. ಈಗ ನನಗಾಗಿ ಒಂದು ಕೆಲಸ ಮಾಡು. ಬಹುಶಃ ಅವಳು ಇನ್ನೂ ಸ್ವಲ್ಪ ಹಣ ಕೇಳುತ್ತಿರಬಹುದು ಎಂದು ನಾನು ಭಾವಿಸಿದೆ. ಆದ್ದರಿಂದ ಅವಳು ಹೇಳಿದಳು, ಮಗನೇ, ಹೊರಡುವಾಗ ಆ ಕಾಗದವನ್ನು ಹರಿದು ಹೋಗು. ನಾನು ನಿನ್ನನ್ನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅದನ್ನು ತೆಗೆದುಹಾಕು. ನನಗೆ ಅದರಿಂದ ಏನೂ ಅಗತ್ಯವಿಲ್ಲ. ನಾನು ಹೇಳಿದೆ, ತಾಯಿ, ಸರಿ, ನೀನು ಹೇಳಿದ್ದಷ್ಟು ಒಪ್ಪಿಕೊಳ್ಳುತ್ತೇನೆ. ನಾನು ಅಲ್ಲಿಂದ ನನ್ನ ಮನೆಗೆ ಹಿಂತಿರುಗಲು ಹೊರಟೆ. ನಾನು ಪ್ರವೇಶಿಸಿದ ತಿರುವಿನ ಮುಂದೆ ಅದೇ ಕಂಬ ಇದ್ದ ಅದೇ ಸ್ಥಳವನ್ನು ತಲುಪಿದೆ. ಅದೇ ಕಾಗದ ಸಿಲುಕಿಕೊಂಡಿದೆ. ನಾನು ಆ ಕಾಗದದ ಬಳಿಗೆ ಹೋದೆ. ಆಗ ನನಗೆ ನೆನಪಾಯಿತು, ಆ ತಾಯಿ ಆ 50ರಿಂದ 60 ಜನರಿಗೆ ಸಹ ಅದೇ ಮಾತನ್ನು ಹೇಳಿರಬೇಕು. ಅವರು ಆ ಕಾಗದವನ್ನು ಹರಿದು ಹಾಕದಿದ್ದಾಗ ನಾನು ಅದನ್ನು ಏಕೆ ಹರಿದು ಹಾಕಬೇಕು? ಮತ್ತು ನಾನು ನನ್ನ ಮನೆಗೆ ಹೊರಟೆ. ಬಹುಶಃ ಆ ತಾಯಿಯ ಇನ್ನೂ 50ರಿಂದ 60 ಮಕ್ಕಳು ಬಂದು ಅವಳಿಗೆ ಸಹಾಯ ಮಾಡುತ್ತಾರೆ. ಈ ಭಾವನಾತ್ಮಕ ಕತೆ ಸಾಧ್ಯವಾದಷ್ಟು ಇತರರಿಗೆ ಸಹಾಯ ಮಾಡಿರಿ. ಜೀವನದಲ್ಲಿ ಒಳ್ಳೆಯದನ್ನು ಮಾಡುತ್ತಲೇ ಇರಿ. ದೇವರೇ ಸಾಕ್ಷಿಯಾಗಿರುವ ಒಳ್ಳೆಯ ಕೆಲಸಗಳನ್ನು ಮಾಡಿ. ನೀವು ನಿಸ್ವಾರ್ಥವಾಗಿ ಸಹಾಯ ಮಾಡಿ. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.